ಕಳೆದ 15 ದಿನಗಳಿಂದ ಸಂಪೂರ್ಣವಾಗಿ ನೆರೆ ಸಂತ್ರಸ್ತರೊಂದಿಗೆ ಹೋರಾಟ ಕೆಲಸವನ್ನು ಇವತ್ತು ಮಾಡಿದ್ವಿ. ನಮ್ಮ ಎಲ್ಲ ಟೀಮ್ ಜೊತೆ ಸೇರಿ ನಿನ್ನೆ ಹಸಿರು ಕರ್ನಾಟಕ ರೈತ ಸೇನೆ ಅಧ್ಯಕ್ಷರಾದ ರೈತ ಸಂಘಟನೆ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ರೆಡ್ಡಿ ಅವರು ನಮಗೆ ಫೋನ್ ಮಾಡಿ ಹೇಳಿದ್ರು, ನಾವು ಯಾದಗಿರಿ ಬಂದು ಬರಕತ್ತೀವಿ, ನಿಮ್ಗೆ ಯಾವ್ದು ಊರು ನೆರೆ ಸಂತ್ರಸ್ತರು ಭಾಳ ಕಷ್ಟದಾಗಾರ ಅಂತಲ್ಲಿ ನಮ್ಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಬಹುಶಃ ಯಶವಂತಪುರ್ಲಿಂದ ಇಲ್ಲಿವರೆಗೂ ಬಂದದ್ದಕ್ಕೆ ನಾವು ಅವ್ರಿಗೆ ಮೊದಲು ಅಭಿನಂದನೆ ಸಲ್ಲಿಸುವಂತ ಇಲ್ಲ ಸ್ನೇಹಿತರೆ, ನಾವು ಎಲ್ಲೋ ಎಕ್ಸ್ಪೀರಿಯನ್ಸ್ ಇದ್ವಿ, ಆದರೆ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಕೇಳಿದ್ವಿ, ಈ ಥರ ಬರ್ತಾ ಇದೀವಿ, ಒಳ್ಳೆ ಒಂದು ಜಾಗ ಗುರ್ತು ಮಾಡಿ ಹೇಳಿ ಅಂತೇಳಿ ನಾವು ಶಿವಕುಮಾರ್ ಅವ್ರಿಗೆ ಮತ್ತೆ ರಂಗಪ್ಪನವ್ರಿಗೆ ಹೇಳಿದ್ದಕ್ಕೆ ಈ ಒಂದು ಭಾಗಕ್ಕೆ ನಮ್ಗೆ ಕರ್ಕೊಬಂದು ಈ ಸೇವೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂತ ನಮ್ಮ ಶಿವಕುಮಾರ್ ಅವರಿಗೆ ಖಂಡಿತವಾಗಿ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಾವು ಮುಂದುವರಿಸ್ತೀವಿ. ಇವತ್ತು ಕೂಡಲ ಗ್ರಾಮದಲ್ಲಿ ಅನೇಕ ಜನ ನೆರೆ ಸಂತ್ರಸ್ತರು ಬಂದಿದ್ದಾರೆ. ಬರುವಾಗ ನಾವು ಮಾಧ್ಯಮ ಮಿತ್ರರು ನಮ್ಮ ಜೊತೆ ಬಂದರು, ಕನ್ನಡ ಟಿವಿ ಮಾಧ್ಯಮ ಮಿತ್ರರಾದ ತಿಮ್ಮಯ್ಯ ನಾಯಕ್ ಅವರು ನಮ್ಮ ಜೊತೆ ಬಂದರು. ಅವರು ರೋಡ್ ತೋರಿಸಿದ್ರು ನಮಗೆ ಭಾಳ ಕಷ್ಟ ಅನಿಸಿತ್ತು. ಬಹುಶಃ ಜನರು ಹೆಂಗ್ ಓಡಾಡ್ತಾರಪ್ಪ ಇಲ್ಲಿ ಅಂತ ನಮಗೆ ಭಾಳ ನೋವಾಯ್ತು. ನೆರೆ ಸಂತ್ರಸ್ತರ ಸಲುವಾಗಿ ನಾವು ಬಂದೀವಿ. ಬಹುಶಃ ಪ್ರತಿದಿನ ಹೆಂಗ್ ಓಡಾಡ್ಬೋದು, ಹೆಣ್ಮಕ್ಳು ಸ್ಕೂಲಿಗೆ ಹೋಗೋ ಮಕ್ಕಳು ಹೆಂಗ್ ಓಡಾಡ್ತಾರ, ಇಲ್ಲಿ ಯಾರು ಕೇಳಲ್ಲನ್ರಿ ಜನರಿಗೆ ಅಂತ ನಾ ಅಂದೆ. ಇಲ್ರಿ, ಕೇಳಕ್ ಆಗಂಗಿಲ್ಲ, ಅಂತ ಸಮಸ್ಯೆ ಅದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇವತ್ತೇನ ಕೂಡಲ ಗ್ರಾಮಕ್ಕಾಗ್ಲಿ ಯಾದಗಿರಿ ತಾಲೂಕದ ಸಮಸ್ತ ಜನತೆಗೆ ರೋಡಿಂದು ನೀರಿಂದು ಮೂಲಭೂತ ಸೌಕರ್ಯ ಮುಖ್ಯವಾಗಿ ಸಿಗಬೇಕು. ಸಿಗದೇ ಇದ್ರೆ ಕರೆಂಟಿಂದ ಜನರಿಗೆ ಅಗತ್ಯವಾದ ವ್ಯವಸ್ಥೆ ಏನಾದ ಎಲ್ಲ ಸಿಗುತ್ತೆ. ಇಲ್ಲ, ಇದು ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಎಲ್ಲರೂ ಸೇರಿ ಈ ಒಂದು ಒಳ್ಳೆ ಕಾರ್ಯ ಮಾಡಿದ್ದೀವಿ. ನಮ್ಮಲ್ಲಿ ಏನೇನು ಲೋಪದೋಷ ಏನಾಗಿತ್ತು ಸಂಪೂರ್ಣವಾಗಿ ಕ್ಷಮೆ ಇರಲಿ.